ಹಲೋ ನಮಸ್ಕಾರ. ಸ್ವಲ್ಪ ಕಿಚನ್ ವೇಸ್ಟ್ ಇತ್ತು. ಅಕ್ಕಿ ತೊಳೆದ ನೀರು, ತರಕಾರಿ ವೇಸ್ಟ್, ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೆ. ಮೊನ್ನೆ ಟೊಮೆಟೊ ಗಿಡ ನೆಟ್ಟಿದ್ದೆ ಆಯಿತಾ, ಅದಕ್ಕೆ ಹಾಕ್ಬೋದು ಅಂತ. ಮಳೆ ಕಡಿಮೆ ಇದೆ, ಹಾಗೆ ಬಿಸಿಲು ಜಾಸ್ತಿ ಇದೆ. ಹೊಸದಾಗಿ ನೆಟ್ಟಂತಹ ಗಿಡಕ್ಕೆ ನೀರು ಹಾಕಬೇಕಾಗಿತ್ತು, ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಈ ಲಿಕ್ವಿಡ್ನ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡಿದ್ದೇನೆ. ಗಿಡದ ಬುಡಕ್ಕೆ ಮಲ್ಚಿಂಗ್ ಮಾಡೋದು ತುಂಬ ಮುಖ್ಯ. ಬೆನಿಫಿಟ್ಸ್ ಎಲ್ರಿಗೂ ಗೊತ್ತಿರ್ತದೆ. ನೀರು ಬುಡದಲ್ಲಿ ನಿಲ್ಲಲಿಕ್ಕೆ, ಹಾಗೆ ಹಾಕಿದ ಫರ್ಟಿಲೈಸರ್ನ ಚೆನ್ನಾಗಿ ಹಿಡ್ಕೊಳ್ಳಿಕ್ಕೆ, ಗಿಡದ ಬುಡ ತಂಪು ಉಳಿಲಿಕ್ಕೆ, ಗಿಡದ ಮಣ್ಣು ಕೊಚ್ಚಿಕೊಂಡು ಹೋಗದ ಹಾಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ನಾನಿಲ್ಲಿ ತೆಂಗಿನ ನಾರಿಂದ ಮಲ್ಚಿಂಗ್ ಮಾಡ್ಕೊಳ್ತಾ ಇದ್ದೇನೆ. ತರಕಾರಿ ಪೀಸು, ಈರುಳ್ಳಿ ಸಿಪ್ಪೆ ಎಲ್ಲ ಇರೋದ್ರಿಂದ ಇದನ್ನು ಕೈಯಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಿಚನ್ ವೇಸ್ಟಿಂದ ತಯಾರಿಯಾದ ಲಿಕ್ವಿಡ್ ಫರ್ಟಿಲೈಸರ್ನ ಟೊಮೆಟೊ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೇನೆ. ಕಿಚನ್ ವೇಸ್ಟನ್ನು ಗಾರ್ಡನಿಂಗಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಕಾಂಪೋಸ್ಟ್ ಮಾಡ್ಬೋದು, ಅಥವಾ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೊಳ್ಬೋದು. ಇದೇ ಕ್ವಿಕ್ಕಾಗಿ ರೆಡಿ ಆಗೋದ್ರಿಂದ ನಾನು ಈ ರೀತಿಯೇ ಯೂಸ್ ಮಾಡ್ತಾ ಇದ್ದೇನೆ. ಇದಿಷ್ಟು ಇವತ್ತಿನ ಗಾರ್ಡನಿಂಗ್ ಕೆಲಸ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.